ನೋಡಿ ಇದು ಎಷ್ಟು ಡಿಫ್ರೆಂಟ್ ಆಗಿದೆ. ನಿಮ್ಗೆ ಏನು ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನಾನು ಮಾಡಿರೋದು ಕೇಕು. ಯಾಕಂದರೆ ಇವತ್ತು ನಮ್ಮ ಅಕ್ಕನ ಬರ್ತ್ಡೇ ಇತ್ತು, ಅದಕ್ಕಾಗಿ ನಾವು ಸ್ಪೆಷಲ್ ಕೇಕ್ ಮಾಡಿದ್ದೀವಿ. ಏನಂದರೆ ಪ್ಯೂರ್ ನ್ಯಾಚುರಲ್ ಮ್ಯಾಂಗೋ ಕೇಕ್. ನೋಡಿ ಪ್ರತಿಯೊಂದರಲ್ಲಿ ನಮ್ಮವನೇ ಇರ್ತಾನೆ ನಮ್ಮ ಕೃಷ್ಣಗಾನ. ಅವನ ಎಕ್ಸ್ಪ್ರೆಷನ್ ನೋಡಿ, ನೋಡಿ ಹೆಂಗೆ ನಾಚಿಕೆ ಪಡ್ತಾವೆ ನೋಡಿ. ಅವನದೇ ಏನೋ ದೊಡ್ಡ ಬರ್ತಡೇ ಇದ್ದಂಗೆ. ಅವ್ರ ಅತ್ತೆ ಬರ್ತಡೇ ನಾವು ಎಂಜಾಯ್ ಮಾಡ್ತಾವೆ ನೋಡು. ಏನು ಮಾಡೋದು ನೋಡಿ. ನೋಡಿದೆ ತಿನ್ಬಿಡೋಣ ಅಂತ ನುಂಗಿಬಿಡೋಣ ಅಂತ ನೋಡ್ತಾನೆ ನೋಡು. ಅವನು ಹೆಂಗಿದ್ದಾನೆ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಬಿಸಿ ಬಿಸಿ ನೋಡ್ತಾ ಇದ್ರೆ ನೋಡು. ಅದು ಬಿಸಿ ಅಂತ ಬೇಡ ಅಂತವನೇ ನನ್ನ ಮಗ. ಮತ್ತೆ ನಮ್ಮ ಅಕ್ಕ ಸ್ವಲ್ಪ ಇಕ್ಕದ್ಲು, ಅದು ಸ್ವಲ್ಪ ಕ್ಲಿಯರ್ ಮಾಡಿಬಿಟ್ಟು ನೋಡಿ. ಫಸ್ಟ್ ಅವನೇ ತಿನ್ಬಿಟ್ಟ. ನಾಚಿಕೆ ನೋಡಿ ಹೆಂಗೆ ತಿಂದು. ನಾನು ತಿನ್ಬಿಟ್ಟೇನಂತ ಎಲ್ಲ ಊದ್ಕೊಂಡು ತಿಂತವ್ರೆ. ಅಷ್ಟೊಂದು ಬಿಸಿ ಬಿಸಿ ಇದೆ ಕೇಕು. ನೋಡಿ 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 ಇವನು ಕಟ್ ಮಾಡ್ತಾವನೆ ಕೇಕ್ನ. ಎಷ್ಟು ದೊಡ್ಡದಾಗಿ ಬಂದಿದೆ ಕೇಕು. ಫುಲ್ ನ್ಯಾಚುರಲ್. ಚಿಕ್ಕವನು ವೀರಜ್ಜ ಈ ಕಡೆ ನೋಡೋಣ. ಚಲೋ ನಾಚಿಕೆ ಆಗಿ ಅವ್ನು ಬರಲಿಲ್ಲ ವಿಡಿಯೋಗೆ. ಹಿಂದ್ಗಡೆ ಕುತ್ಕೊಂಡವನೆ ನೋಡಿ. ಟೂಟಿ ಫ್ರೂಟಿ ಹಾಕಿ ಎಷ್ಟು ಸಾಫ್ಟಾಗಿ ಬಂದಿದೆಯಾ. ಒಬ್ಬೊಬ್ಬರೇ ಎತ್ಕೊಂಡು ಖಾಲಿ ಮಾಡಿಬಿಡ್ತಾರೆ ನೋಡಿ. ಆಗಲೇ ಅರ್ಧ ಕೇಕೆಲ್ಲ ಮುಕ್ಕಾಲು ಕೇಕ್ ಖಾಲಿ ಆಗೋಯ್ತು. ಎಲ್ಲರೂ ಕುತ್ಕೊಂಡು ಚೆನ್ನಾಗಿ ಬಿರಿಯಾನಿ ತಿಂತಾರೆ ಕುತ್ಕೊಂಡು. ಎಷ್ಟು ಸಾಫ್ಟಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಪ್ಯೂರ್ ನ್ಯಾಚುರಲ್ ಮ್ಯಾಂಗೋ ತಿಂದಂಗಿದೆ. ಅಷ್ಟೊಂದು ಸಾಫ್ಟಾಗಿ ಬಂದಿದೆ. ಹೆಂಗೆ ಎಂಜಾಯ್ ಮಾಡ್ತಾನೆ. ಸೂಪರ್ ಆಗಿದೆ ಅಂತ ಹೆಂಗೆ ಸ್ಮೈಲ್ ಮಾಡ್ತಾನೆ ನೋಡಿ. ಅವನು ನೋಡಿ ಎಷ್ಟು ಸಾಫ್ಟ್. ನನಗಂತೂ ಫುಲ್ ಖುಷಿ ಆಗೋದು ಇಷ್ಟು ಚೆನ್ನಾಗಿ ಬಂದಿದ್ದಕ್ಕೆ.